ದೇವಿ ಜಗತ್ತಿನ ಯುಕ್ತಗಳನ್ನು ಯೋಚಿಸುತ್ತಾ ಮೌನದಿಂದಿರುವೆನು ದೇವಿ. ಅದು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿನಗೆ ತಿಳಿಯುವುದು. ಬಾ ದೇವಿ, ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಓಂಕಾರನಾದಮಯನಾಗಿ ಅತಿ ಉನ್ನತವಾದ ಕೈಲಾಸ ಶಿಖರದಲ್ಲಿ ಭಕ್ತರ ಶಿಖರ ಸೇವಿತ ನನ್ನ ಆರಾಧ್ಯ ದೈವ ಕಾಲ ಭೈರವೇಶ್ವರನಿಗೆ ಈ ಸೂರ್ಯಪುತ್ರನ ಪ್ರಣಾಮಗಳು. ನಮೋ ನಮೋ ಉಮಾಪತಿ, ನಮೋ ನಮೋ. ಮಹಾಮಹಾಲಕ್ಷ್ಮಿಗೆ ಮಂಗಳವಾಗಲಿ. ಅದು ಹಾಗೆ ಏಕಕಾಲದಲ್ಲಿ ನೀವಿಬ್ಬರು ಈ ಕೈಲಾಸಕ್ಕೆ ಬರಲು ಕಾರಣವಾದರೇನು? ಪರಮೇಶ್ವರ, ನಾನೀಗ ಇಲ್ಲಿಗೆ ಬಂದಿರುವುದು ನ್ಯಾಯ ತೀರ್ಮಾನವನ್ನು ಬಯಸಿ. ಏನು ಸರಿ ರಾಜ, ಪ್ರಶ್ನೆಯನ್ನು ಹೇಳದೆ ಉತ್ತರವನ್ನು ಕೇಳುತ್ತಿರುವೆಯಲ್ಲ, ಆ ನಿನ್ನ ಪ್ರಶ್ನೆ ಏನೆಂಬುದನ್ನು ತಿಳಿಸು. ಪರಮೇಶ್ವರ, ಧರ್ಮವನ್ನು ಧಿಕ್ಕರಿಸಿದವರಿಗೆ ಒಕ್ಕರಿಸಿ ಸದಾ ನಿನ್ನ ತತ್ಸಂಗವನ್ನೇ ಕಲಿಸುವಂತೆ ಮಾಡಬಲ್ಲ ನಾನು ಹೆಚ್ಚು ಅಥವಾ ಈ ಮಹಾಲಕ್ಷ್ಮಿ. ಶಂಕರ, ಅಷ್ಟೈಶ್ವರ್ಯಕ್ಕೆ ಅಧಿಪತಿಯಾದ ಈ ಮಹಾಲಕ್ಷ್ಮಿ ಹೆಚ್ಚು ಕ್ರೂರ ದೃಷ್ಟಿಯಿಂದ ಕಷ್ಟಪಡುವ ಈ ಶನಿ ಹೆಚ್ಚು. ನೀವೇ ತೀರ್ಮಾನ ಮಾಡಿ. ಸರಿ, ನಿನ್ನ ಪರಾಕ್ರಮವು ಸಾಮಾನ್ಯವಾದುದೇ. ನಾನು ಸಕಲ ಜೀವಿಗಳನ್ನು ಹಿಡಿದು ಶಿಕ್ಷಿಸುವ ವರವನ್ನು ನನ್ನಿಂದಲೇ ಪಡೆದು ಅದನ್ನು ನನ್ನ ಮೇಲೆ ಪ್ರಯೋಗಿಸಿ ಒಂದು ದಿನದ ಕಾಲ ಕೈಲಾಸದ ಕಲ್ಲುಗವಿಯಲ್ಲಿ ಹರಿದು ಕೂರುವಂತೆ ಮಾಡಿದೆಯಲ್ಲ, ನಿನ್ನ ಪರಾಕ್ರಮವು ಅದ್ಭುತವಾದುದೇ. ಪರಮೇಶ್ವರ, ಈ ವಿಚಾರವನ್ನು ಮೊದಲ ಮಹಾಲಕ್ಷ್ಮಿಗೆ ತಿಳಿಸು. ಬ್ರಹ್ಮಹತ್ಯೆಗೆ ಗೋಜಿಗೆ ಒಳಗಾಗಿ ಕಪಾಲವನ್ನು ಹಿಡಿದು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಎಂದು ಬ್ರಹ್ಮಾಂಡವನ್ನೇ ಅಲಿಯುತ್ತಿದ್ದಾಗ ನಾನಲ್ಲವೇ, ಈ ಮಹಾಲಕ್ಷ್ಮಿಯಲ್ಲವೇ ನನ್ನ ಕಪಾಲವನ್ನು ತುಂಬಿದ್ದು. ಬಂದು ನೀನಿಲ್ಲದಿದ್ದರೆ ನನ್ನ ಶಾಪ ವಿಮೋಚನೆಯೇ ಕಾಮಿಸಿರಲಿಲ್ಲ. ಅದನ್ನು ನಿನ್ನ ಸಾಹಸವು ಅದ್ಭುತವಾದದ್ದೇ ಸರಿ. ಅದನ್ನು ಈ ಶನಿಗೆ ತಿಳಿಸು. ಪರಮೇಶ್ವರ, ಈ ಉಪಚಾರದ ಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಮೊದಲು ಹೇಳಿ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಇಲ್ಲ? ನೀವಿರುವರು ಸಮಬಲರೇ. ಆದರೆ ನಿಮ್ಮಿರುವರಲ್ಲಿ ತಾರತಮ್ಯವನ್ನು ಉಂಟು ಮಾಡಿದವರಾರು? ಹತ್ತಿನ್ಯಾರು? ಕಲಹಪ್ರಿಯನಾದ ನಾರದ. ಇದು ನಾರದನ ನಾಟಕವೇ? ಎಲ್ಲಿ ಹಾ ನಾರದ? ನಾರಾಯಣ ನಾರಾಯಣ. ಅಲ್ಲವಯ್ಯ ನಾರದ, ಲೋಕಗಳನ್ನು ಸಂಚಾರ ಮಾಡಿ ಅಲ್ಲಿ ನಡೆಯುವ ವಿಚಾರವನ್ನು ದೇವತೆಗಳಿಗೆ ತಿಳಿಸು ಎಂದು ಹೇಳಿದರೆ ನೀನು ಒಂದಲ್ಲ ಒಂದು ರೀತಿಯ ರೋದನೆಯನ್ನು ತಂದೊಡ್ಡುತ್ತಿರುವೆಯ. ನಿನ್ನಿಂದಾಗಿ ಈ ಬೀಳಿಗೆಯಲ್ಲಿರುವರು ಬದ್ಧವೈರಿಗಳಾಗಿರುವರು. ದೇವದೇವ, ಅದಕ್ಕೆ ಕಾರಣ ನಾನಲ್ಲ. ಭೂಲೋಕದಲ್ಲಿ ಅನ್ಯಾಯವಾದವು ಹೆಚ್ಚಾಗಿ ಧರ್ಮದೇವನಿಗೆ ನೆರವೇರಿದಂತಾಗಿ ಧರ್ಮವನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದನಷ್ಟೇ. ಆದರೆ ಅದನ್ನು ಪರಿಗಣಿಸುವುದನ್ನು ಬಿಟ್ಟು ಇವರಿಬ್ಬರು ವೈರಿಗಳಾಗುವರೆಂದು ಖಂಡಿತ ನಾನು ಭಾವಿಸಿರಲಿಲ್ಲ ದೇವ. ಸರಿ ಸರಿ, ಆದದ್ದು ಹಾಗೆ ಹೋಯಿತು. ಇವರಿಬ್ಬರ ನ್ಯಾಯವನ್ನು ತೀರ್ಮಾನ ಮಾಡುವ ಬಗೆಯಾದರೂ ಹೇಗೆ ನಾರದ? ಇನ್ನೆಲ್ಲಿ ದೇವ, ಕಲಹ ಉಂಟಾಗಿರುವುದು ಭೂಲೋಕದಲ್ಲಿ ಮಾನವರಿಂದ, ತೀರ್ಮಾನವಾಗಬೇಕಾಗಿರುವುದು ಭೂಲೋಕದಲ್ಲೇ. ಕೋಪಿತನಾಗುವೆ ಕಯ್ಯ. ನಿಮ್ಮ ನ್ಯಾಯ ತೀರ್ಮಾನವಾಗಬೇಕು ಬೇಡವೋ? ಆಗಲೇಬೇಕು. ನಾರದ, ನಮ್ಮನ್ನು ನೋಡಿದರೆ ಎಷ್ಟೊಂದು ತಿರಸ್ಕಾರವೇ. ನಮ್ಮ ನ್ಯಾಯ ತೀರ್ಮಾನ ಮಾಡುವ ತ್ರಿಮೂರ್ತಿಗಳಿಗೆ ನಡೆಸುತ್ತಿರುವ ಭೂಲೋಕದ ಮಾನವರಿಂದ ನ್ಯಾಯ ತೀರ್ಮಾನ ಮಾಡುವುದು ನಿನಗೇನು ಪಿತ್ತವನ್ನು
ಒಪ್ಪಿಸುತ್ತಿಲ್ಲ ತಾನೇ? ಕೋಪಿತರಾಗುವೆ ಏಕಯ್ಯ. ನಿಮ್ಮ ನ್ಯಾಯ ತೀರ್ಮಾನವಾಗಬೇಕೋ ಬೇಡವೋ? ಆ ಭೂಲೋಕದಲ್ಲಿ ಇವರಿಬ್ಬರ ಸತ್ಯಗಳನ್ನು ತಿಳಿದು ಇವರ ತಾರತಮ್ಯವನ್ನು ಕಂಡುಹಿಡಿದು ನ್ಯಾಯವನ್ನು ತೀರ್ಮಾನ ಮಾಡುವಂತಹ ಮಾನವನಾದರೂ ಯಾರು? ಇನ್ನಾರು ದೇವ, ದೇವೇಂದ್ರನ ವರಪ್ರಸಾದಿತನಾದ ಮಂದಾತ. ಯಾರು? ಮಾಂದಾತ. ಮಾಂದಾತ ನಮ್ಮ ನ್ಯಾಯ ತೀರ್ಮಾನ ಮಾಡುವ ಬರುವುದು ಭೂಲೋಕದ ನರಮಾನವ ಮಾಂದಾತ. ನಾರದ, ಇದರಲ್ಲಿ ನಿನ್ನದೇನಾದರೂ ಕುತಂತ್ರ? ಇದರಲ್ಲಿ ನನ್ನ ಕುತಂತ್ರ, ನನ್ನ ಪಾತ್ರ ಏನಿಲ್ಲ ಮಹಾತ್ಮ. ಸರಿ, ಹಾಗಾದರೆ ನೀವೀಗಲೇ ಆ ಮಾಂದಾತನ ಬಳಿಗೆ ಹೋಗಿ ನಿಮ್ಮ ನಿಮ್ಮ ನ್ಯಾಯಗಳನ್ನು ತೀರ್ಮಾನ ಮಾಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ನಿರತರಾಗಿ. ಪರಮೇಶ್ವರ, ನಮಗೇನಾದರೂ ಆ ಭೂಲೋಕದಲ್ಲಿ ಅವರನ್ನು ಅನುರಕ್ಷಿಸಿ ಪುನಃ ಕೈಲಾಸಕ್ಕೆ ಬೇಕಾಗುವುದು. ಈ ಮಾತು ಸತ್ಯ. ರಾಜ, ನೀನು ಎಷ್ಟಾದರೂ ನನ್ನ ಪ್ರಿಯ ಶಿಷ್ಯನಲ್ಲವೇ? ಈ ಕೈಲಾಸದಲ್ಲಿ ನಿನಗೆ ಎಂದಿಗೂ ಸ್ವಾಗತವೇ. ಹೋಗಿ ಬನ್ನಿ, ಶುಭಮಸ್ತು. ಆಗಲಿ ಪರಮೇಶ್ವರ. ಜೈ ಪರಮೇಶ್ವರ. ಇವರ ನ್ಯಾಯ ತೀರ್ಮಾನವಾಗಲು ಸಾಧ್ಯವೇ ಸ್ವಾಮಿ? ಮಾಂದಾತನನ್ನು ಸಾಮಾನ್ಯನೆಂದು ಭಾವಿಸಿದೆಯಾ? ಆತನಲ್ಲಿ ಇಂದ್ರಿಯಗಳನ್ನು ಗ್ರಹಿಸುವ ಅದ್ಭುತವಾದ ಶಕ್ತಿಯನ್ನು ಹೊಂದಿರುವುದು. ಆತನಿಂದ ಧರ್ಮದೇವರಿಗೆ ನೆಲೆಯಾಗಿ ಭೂಲೋಕದ ಮಾನವರು ಸತ್ಯವಂತರಾಗುವುದರಲ್ಲಿ ಸಂಶಯವಿಲ್ಲದೇವೆ. ಮುಂದೆ ಏನು ನಡೆಯುವುದೋ ಅದನ್ನು ನಾವು ತಟಸ್ಥರಾಗಿ ಬಿಟ್ಟುಕೊಳ್ಳದೇವೆ. ಹೃದಯ ಸ್ವರದಲ್ಲಿ ಸುಖಿಯಾಗಿ ಬೆಳೆಯುವ Bye.